ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 86 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳ್ತಿತ್ತು ಆರ್ಟಿಕಲ್ 86 ಅಂತಂದ್ರೆ, ರಾಷ್ಟ್ರಪತಿಗಳು ಸಂಸತ್ತಿನ ಸದನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಹೊಂದಿದಾರ ಅಂತೇಳಿ ಆರ್ಟಿಕಲ್ 86 ಉಪಬಂಧ 1 ಹೇಳ್ತಿತ್ತು. ಆಮೇಲೆ ಆರ್ಟಿಕಲ್ 86 ಉಪಬಂಧ 2 ಏನ್ ಹೇಳ್ತಿತ್ತು ಅಂತಂದ್ರೆ, ಯಾವುದೇ ಸದನಕ್ಕೆ ರಾಷ್ಟ್ರಪತಿಗಳು ಮಾಹಿತಿಯನ್ನ ಕಳಿಸುವ ಅಧಿಕಾರ ಐತಿ. ಆ ಮಾಹಿತಿಯನ್ನ ಕಳಿಸಿದಾಗ ಅದನ್ನ ಮೋಸ್ಟ್ ಅರ್ಜೆಂಟ್ ಅಂತೇಳಿ ಸದನಗಳು ಕನ್ಸಿಡರ್ ಮಾಡಬೇಕು ಅಂತೇಳಿ ಆರ್ಟಿಕಲ್ 86 ಉಪಬಂಧ 2 ಹೇಳ್ತಿತ್ತು. ಏನು, ರಾಷ್ಟ್ರಪತಿಗಳು ಸಂಸತ್ತಿನ ಸದನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನ ಹೊಂದಿದಾರ, ಹಕ್ಕನ್ನ ಹೊಂದಿದಾರ. ದಟ್ ಇಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಆಫ್ ದಿ ಪ್ರೆಸಿಡೆಂಟ್ ಅಂತ. ಅದು ಸಂವಿಧಾನಿಕ ಕರ್ತವ್ಯ ಕೂಡ ಹೌದು. ಹಂಗಾದ್ರೆ ಯಾವ ಯಾವ ಸಮಯದಲ್ಲಿ ರಾಷ್ಟ್ರಪತಿಗಳು ಮಾತಾಡಬೇಕು? ಸಂಸತ್ತನ್ನ ಅಧಿವೇಶನಕ್ಕೆ ಕರೆಯುವ ಅಧಿಕಾರವೂ ಕೂಡ ಅವರಿಗಿದೆ. ಸಂಸತ್ತಿನ ಅಧಿವೇಶನ ಮುಗದೈತಿ ಅಂತ ಮುಂದೂಡುವ ಅಧಿಕಾರವೂ ಅವರಿಗಿದೆ. ಸಂಸತ್ತಿನ ಅಧಿವೇಶನವನ್ನ ಕರೆದ್ರು, ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಅವರು ಹೊಂದಿದಾರು ಅಂತಾನು ಹೇಳಿದ್ರು. ಅದಾದ ನಂತರ ಯಾವ ಯಾವ ಸಂದರ್ಭಗಳಲ್ಲಿ ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು? ದಟ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲ, ರಾಷ್ಟ್ರಪತಿಗಳಿಗೆಲ್ಲ ಮಾತಾಡಂಗಾದಾಗನೇ ಅಧಿವೇಶನವನ್ನ ಕರೆದು ಬಾರಿಪ ನಾನು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡವನಿದ್ದೀನಿ ಅಂತೇಳಿ ಅಧಿವೇಶನವನ್ನ ಕರೆಯುವಂಗಿಲ್ಲ. ಅಥವಾ ಅಧಿವೇಶನ ಪ್ರತಿ ಸಲನೂ ಅಧಿವೇಶನ ಸೇರಿದಾಗೂ ರಾಷ್ಟ್ರಪತಿಗಳೇ ಮಾತಾಡುವಂಗಿಲ್ಲ. ಬಟ್ ಯಾವಾಗ ಮಾತಾಡಬೇಕು? ದೇರ್ ಇಸ್ ಅನ್ ಟೈಮ್ ಲಿಮಿಟ್ ಫಾರ್ ದಿ ಪ್ರೆಸಿಡೆಂಟ್ ಟು ಟಾಕ್ ಆರ್ ಅಡ್ರೆಸ್ ದಿ ಪಾರ್ಲಿಮೆಂಟ್. ಹೆಣ್ಣತೆ ಕೇಳಿದಾಗ ಯಾವಾಗ ಅಂತೇಳಿ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡ್ತೈತಿ ಯಾವುದು? ಆರ್ಟಿಕಲ್ 87. ರಾಷ್ಟ್ರಪತಿಗಳಿಗೆ ಕನಸು ಬಿಡ್ತೈತಿ, ಇವತ್ತು ನಾನು ಅಧಿವೇಶನವನ್ನ ಕರಿತೀನಿ, ನನಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಂಗಾಗೈತಿ, ಅದಕ್ಕೆ ಅಧಿವೇಶನವನ್ನ ಕರಿತೀನಿ, ನೀವೆಲ್ಲ ಬಂದು ಕೂಡ್ರಿ, ನಾನು ಮಾತಾಡ್ತೀನಿ. ದಿಸ್ ಇಸ್ ನಾಟ್ ಅ ಪ್ರೊಸೀಜರ್. ಈ ರೀತಿ ಪ್ರೊಸೀಜರ್ ಯಾವುದೂ ಇಲ್ಲ. ಅಲ್ಲಿ ಏನಿದೆ ಪ್ರೊಸೀಜರು, ಅದನ್ನ ಆರ್ಟಿಕಲ್ 87 ಹೇಳ್ತೈತಿ. 1 by 1 ಡಿಸ್ಕಷನ್ ಮಾಡೋಣ. ಏನ್ ಹೇಳ್ತೈತಿ ಅಂತ ಕೇಳಿದ್ರೆ, ಆರ್ಟಿಕಲ್ 87 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಸ್ಪೆಷಲ್ ಅಡ್ರೆಸ್ ಬೈ ದಿ ಪ್ರೆಸಿಡೆಂಟ್ ಅಂತ. ವಿಶೇಷವಾಗಿರ್ತಕ್ಕಂಥ ಭಾಷಣ. ವಿಶೇಷವಾಗಿರ್ತಕ್ಕಂಥ ಭಾಷಣವನ್ನ ವಿಶೇಷ ಸಂದರ್ಭದಲ್ಲಿನೇ ಮಾಡಬೇಕು, ಸಾಮಾನ್ಯ ಸಂದರ್ಭದಲ್ಲಿ ಮಾಡಕ್ ಬರೋದಿಲ್ಲ. ಅದು ಫಸ್ಟಿಗೆ ಗೊತ್ತಿರ್ಬೇಕು ನಮಗೆ. ಆರ್ಟಿಕಲ್ 87 ಸ್ಪೀಕ್ಸ್ ಅಬೌಟ್ ದಿ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಇನ್ ಸ್ಪೆಷಲ್ ಅಕೇಶನ್. ವಿಶೇಷ ಸಂದರ್ಭಗಳು ಅಂತಂದ್ರೆ ಸರ ಏನು, ದೀಪಾವಳಿಗೆ, ಗಣೇಶ ಹಬ್ಬಕ್ಕೆ ಹಿಂಗಂಟ್ರೆ ಕೇಳ್ಬಿಡ್ರಿ. ವಿಶೇಷ ಅಧಿವೇಶನಗಳು, ವಿಶೇಷ ಭಾಷಣ ಯಾವಾಗ ಅಂತಂದ್ರೆ ವಿಶೇಷ ಸಂದರ್ಭಗಳು. ಯಾವ ವಿಶೇಷ ಸಂದರ್ಭಗಳು ಅಂತೇಳಿ ಇಲ್ಲಿ ಅಡ್ರೆಸ್ ಮಾಡ್ತಾರೆ, ಪರಿಹಾರ ಹೇಳ್ತಾರೆ ಅದಕ್ಕೆ, ಯಾವ್ಯಾವ ವಿಶೇಷ ಸಂದರ್ಭಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಅದು ಬಿಟ್ಟು ಸರ ದೀಪಾವಳಿಗೆ, ಯುಗಾದಿಗೆ, ಈದ್ ಸಮಾರಂಭಕ್ಕೆ, ಗುಡ್ ಫ್ರೈಡೇಕ ಅವಾಗದು ಎಲ್ಲ ಮಾಡ್ತಾರನ್ರಿ ಅಂತ ಕೇಳ್ಬೇಡ್ರಿ. ಇಲ್ಲ, ಅವು ವಿಶೇಷ ಹಬ್ಬಗಳು ಅಷ್ಟೇ. ವಿಶೇಷ ಸಂದರ್ಭಗಳು ಬೇರೆ ಬೇರೆ ಬರ್ತವೆ. ಅವ್ಯಾವು ಅಂತೇಳಿ ಆರ್ಟಿಕಲ್ 87 ಹೇಳ್ತೈತಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನ್ ಹೇಳ್ತೈತಿ? At the commencement of the first session after each general election to the House of the People, and at the commencement of the first session of the each year, the President shall address both houses of the Parliament assembled together and inform Parliament of the causes of the summons. ಏನ್ ಹೇಳ್ತೈತಿ ಅಂತಂದ್ರೆ, at the commencement of the first session after each general election of the houses of the people. Houses of the people is nothing but Lok Sabha. ಪ್ರತಿ ಸಾಮಾನ್ಯ ಎಲೆಕ್ಷನ್ ಆದ ನಂತರ, ಜನರಲ್ ಎಲೆಕ್ಷನ್ ಆದ ನಂತರ, ಯಾವುದಕ್ಕೆ? ಲೋಕಸಭೆಗೆ ಪ್ರತಿ ಜನರಲ್ ಎಲೆಕ್ಷನ್ ಯಾವಾಗ ಆಗ್ತೈತಿ ಅಂತಂದ್ರೆ, ಸಾಮಾನ್ಯವಾಗಿ 5 ವರ್ಷದ ನಂತರ. ಅಂದ್ರೆ ಲೋಕಸಭೆಯ ಅಧಿಕಾರದ ಅವಧಿ 5 ವರ್ಷ ಇರ್ತೈತಿ. 5 ವರ್ಷದ ನಂತರ ಡಿಸಾಲ್ವ್ ಆಗ್ತೈತಿ, ವಿಸರ್ಜನೆ ಆಗ್ತೈತಿ. ವಿಸರ್ಜನೆ ಆದ ನಂತರ ಮತ್ತೆ ರೀಅಸೆಂಬಲ್ಡ್ ಆಗಬೇಕು ಅಂತಂದ್ರೆ ಎಲೆಕ್ಷನ್ ನಡಿಬೇಕು, ಆಯ್ಕೆ ಆಗಬೇಕು. ಹೌದಾ? ಪ್ರತಿ 5 ವರ್ಷಗಳಿಗೊಮ್ಮೆ ಎಲೆಕ್ಷನ್ ನಡೆದು ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದ ನಂತರ ಅವಾಗ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕು ಸಂಸತ್ತನ್ನ ಉದ್ದೇಶಿಸಿ. ಯಾಕೆ ಹಂಗ ಅಂತೇಳಿ ಹಿಂದಿಗಡೆ ಹೇಳ್ತೀನಿ, ನಂತರ ಹೇಳ್ತೀನಿ ಯಾಕೆ ಹಂಗ ಅಂತೇಳಿ. ಒಂದನೇದೇನು, ಆರ್ಟಿಕಲ್ 87 ಉಪಬಂಧ 1 ಏನ್ ಹೇಳ್ತೈತಿ ಅಂತಂದ್ರೆ, ಎಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ ದಿ ಈಚ್ ಜನರಲ್ ಎಲೆಕ್ಷನ್ ಆಫ್ ದ ಹೌಸ್ ಆಫ್ ದಿ ಪೀಪಲ್. ಲೋಕಸಭೆಗೆ ನಡೀತಕ್ಕಂಥ ಜನರಲ್ ಎಲೆಕ್ಷನ್, ಪ್ರತಿ ಜನರಲ್ ಎಲೆಕ್ಷನ್ ಆದ ನಂತರ, ಲೋಕಸಭೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಪಾರ್ಲಿಮೆಂಟ್ ಅನ್ನು ಉದ್ದೇಶಿಸಿ ಮಾತನಾಡಬೇಕು ಯಾರು? ರಾಷ್ಟ್ರಪತಿಗಳು. ಅದ್ರ ನಂತರ ಮತ್ತೆ ಯಾವಾಗ ಮಾತಾಡಬೇಕು? ಎಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ ದಿ ಈಚ್ ಇಯರ್. ಪ್ರತಿ ವರ್ಷದ ಮೊದಲ ಅಧಿವೇಶನ ಅಸ್ತಿತ್ವಕ್ಕೆ ಬಂದಾಗ ಅಥವಾ ಮೊದಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮಾತನಾಡಬೇಕು. ಪ್ರತಿ ವರ್ಷದ ಮೊದಲ ಅಧಿವೇಶನ, ಫಸ್ಟ್ ಸೆಷನ್, ಅದನ್ನು ಉದ್ದೇಶಿಸಿನೂ ಮಾತನಾಡಬೇಕು. ಈ 2 ಸಂದರ್ಭಗಳು ರಾಷ್ಟ್ರಪತಿಗೆ ವಿಶೇಷವಾಗಿ ಭಾಷಣ ಮಾಡಲು ಸಿಗ್ತಕ್ಕಂಥದ್ದು. ರಾಷ್ಟ್ರಪತಿಯ ವಿಶೇಷ ಭಾಷಣ ಯಾವಾಗ? ಒಂದನೇದ್ದು ಪ್ರತಿ ಎಲೆಕ್ಷನ್ ನಡೆದ ನಂತರ, ಪ್ರತಿ ಸಾಮಾನ್ಯ ಎಲೆಕ್ಷನ್ ನಡೆದ ನಂತರ. ಅಂದ್ರೆ ಈಗ
ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರೀತಾರೆ ಪ್ರತಿ ಸಾಮಾನ್ಯ ಎಲೆಕ್ಷನ್ ನಡೆದ ನಂತರ ಅಂತೇಳಿ. ಅಂದ್ರೆ ಬೈ ಎಲೆಕ್ಷನ್ ಅದು ನಡೆದ ಆರಿಸಿ ಬಂದಾಗತ್ತೆ ಏನಿಲ್ಲ, ಸಾಮಾನ್ಯ ಎಲೆಕ್ಷನ್ ಎಲ್ಲ ಸೀಟ ಡಿಸಾಲ್ವ್ ಆದ ನಂತರ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿರಬೇಕು. ಅಂತಹ ಸಂದರ್ಭಗಳಲ್ಲಿ ಮಾತ್ರ ಏನು ರಾಷ್ಟ್ರಪತಿಗಳು ಸದನವನ್ನು ಉದ್ದೇಶಿಸಿ ಮಾತನಾಡಬೇಕು. ಅದು ಬಿಟ್ಟು ಈಗ ಎಲ್ಲ ಜನರಲ್ ಎಲೆಕ್ಷನ್ ನಡೆದಿರ್ತೈತಿ, ಯಾರೋ ಒಬ್ರು ತೀರ್ಕೊಂಡು ಮತಕ್ಷೇತ್ರಕ್ಕೆ ಮತ್ತೊಂದು ಸಲ ಬೈ ಎಲೆಕ್ಷನ್ ನಡೆದೈತಿ ಅವರ ಆಯ್ಕೆಗಾಗಿ, ಆ ಕ್ಷೇತ್ರದ ಪ್ರತಿನಿಧಿಗಳ ಆಯ್ಕೆಗಾಗಿ ಬೈ ಎಲೆಕ್ಷನ್ ನಡೆದೈತಿ. ಬೈ ಎಲೆಕ್ಷನ್ ಆದ ನಂತರ ಒಬ್ಬ ವ್ಯಕ್ತಿ ಆರಿಸಿ ಬರ್ತಾನೆ ಆ ಕ್ಷೇತ್ರದಿಂದ. ಆವಾಗ ರಾಷ್ಟ್ರಪತಿಗಳು ಭಾಷಣ ಮಾಡ್ಬೇಕಂತ ಕೇಳಿದ್ರೆ ಇಲ್ಲ. ಯಾವಾಗ ಪ್ರತಿ ಸಾಮಾನ್ಯ ಎಲೆಕ್ಷನ್ ಮುಗಿದ ನಂತರ, ಜನರಲ್ ಎಲೆಕ್ಷನ್ ಮುಗಿದ ನಂತರ 5 ವರ್ಷಕ್ಕೊಂದು ಸಲ ಲೋಕಸಭೆಗೆ ಜನರಲ್ ಎಲೆಕ್ಷನ್ ಆಗ್ತೈತಿ. ಹೌದಾ? ಅದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಕಂಪೋಸಿಷನ್ ಆಫ್ ದಿ ಲೋಕಸಭಾ ಅಂತ ಹೇಳಿ ಹೇಳ್ಬೇಕಾದಾಗ ನೋಡಿವಿ. ಹೌದಾ? ಪ್ರತಿ 5 ವರ್ಷಕ್ಕೊಂದು ಸಲ ಜನರಲ್ ಎಲೆಕ್ಷನ್ ನಡೀತೈತಿ. ಆವಾಗ ಹೊಸದಾಗಿ ಅಸ್ತಿತ್ವಕ್ಕೆ ಲೋಕಸಭೆ ಬಂದಿರ್ತೈತಿ. ಅದನ್ನು ಉದ್ದೇಶಿಸಿ ಆ ಸಂದರ್ಭದಲ್ಲಿ ಸಂಸತ್ತನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾಗ್ತೈತಿ. ಜೊತೆಗೆ ಪ್ರತಿ ವರ್ಷ ರಾಷ್ಟ್ರಪತಿಗಳು ಅಧಿವೇಶನಕ್ಕೆ ಸದನಗಳನ್ನ ಕರೀತಾರೆ. ಬರ್ರಿ ಈ ಸಮಸ್ಯೆಗಳನ್ನ ಚರ್ಚೆ ಮಾಡ್ರಿ ಅಂತೇಳಿ ಅಧಿವೇಶನವನ್ನ ಕರೆದಾಗ, ಅಧಿವೇಶನ ಪ್ರತಿ ವರ್ಷಕ್ಕೆ ಎಷ್ಟು ಅಧಿವೇಶನ ಕರಿಬೇಕು ಅಂತೇಳಿ ಎಲ್ಲಿ ನಿಯಮಗಳಿಲ್ಲ. ಆದರೆ 2 ಅಧಿವೇಶನಗಳ ನಡುವಿನ ಅವಧಿ 6 ತಿಂಗಳನ್ನ ಮೀರುವಂತಿಲ್ಲ ಅಂತ ಹೇಳಿರ್ತಾರೆ. ಹೌದಾ? ಅಂದ್ರೆ ವರ್ಷಕ್ಕೆ ಕನಿಷ್ಠ 2 ಸಲ ಆದ್ರೂ ಅಧಿವೇಶನವನ್ನ ಕರಿಬೇಕು ಅಂತ. ಆವಾಗ ರಾಷ್ಟ್ರಪತಿಗಳು ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು. ಈಗ ಒಂದು ಮೊದಲ ಅಧಿವೇಶನ ಜನವರಿ ಒಳಗೆ ನಡೀತೈತಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈ ವರ್ಷದ 2026 ಮೊದಲ ಅಧಿವೇಶನ ಜನವರಿ ನಡೆದೈತಿ. ಜನವರಿ ಒಳಗೆ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. 2ನೇ ಅಧಿವೇಶನ ಜುಲೈದೊಳಗೆ ನಡೀತೈತಿ ಅಂತ ಅನ್ಕೊಂಡ್ರೆ ಜುಲೈದೊಳಗೂ ರಾಷ್ಟ್ರಪತಿಗಳು ಭಾಷಣ ಮಾಡುವಂತಿಲ್ಲ. ಯಾಕ? ಇಲ್ಲಿ ಬರೀತಾರೆ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತ್ರ ಮಾತನಾಡಬೇಕು. ಕ್ವಶನ್ ಕೇಳ್ತಾರೆ ಏನಂತೇಳಿ, ರಾಷ್ಟ್ರಪತಿಗಳು ಪ್ರತಿ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಸರಿ ತಪ್ಪು ಯಾವುದು ಅಲ್ಲ ಬರ್ದೈತಿ. ಏನ್ ಆನ್ಸರ್ ಅದಕ್ಕೆ? ತಪ್ಪದು. ಯಾಕೆ? ಪ್ರತಿ ಅಧಿವೇಶನವನ್ನು ಉದ್ದೇಶಿಸಿ ಇಲ್ಲ. ಅಲ್ಲಿ ಯಾವ ಅಧಿವೇಶನವನ್ನು ಉದ್ದೇಶಿಸಿ? ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು. ಅದಕ್ಕಾಗಿನೇ ಏನ್ ಮಾಡಿರ್ತಾರೋ, ಅಸೆಂಬಲ್ಡ್ ಟುಗೆದರ್ ಅಂಡ್ ಇನ್ಫಾರ್ಮ್ ಪಾರ್ಲಿಮೆಂಟ್ ಆಫ್ ದಿ ಕಾಸಸ್ ಆಫ್ ಇಟ್ಸ್ ಸಮನ್ಸ್. ಈ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡೋದು ಎದ್ರ ಸಂಬಂಧಪ ಅಂತಂದ್ರೆ, ನಾವು ಯಾವ ಸಲುವಾಗಿ ನಿಮ್ಮನ್ನ ಅಧಿವೇಶನವನ್ನ ಸೇರಿರಿ ಅಂತ ಹೇಳಾಕತ್ತೀವಿ ಅಂತ. ಇನ್ಫಾರ್ಮ್ ದಿ ಪಾರ್ಲಿಮೆಂಟ್ ಆಫ್ ದಿ ಕಾಸಸ್ ಆಫ್ ಇಟ್ಸ್ ಸಮನ್ಸ್. ನಿಮ್ಮನ್ನ ಸಮನ್ಸ್ ಅಂದ್ರೆ ಕರೆಯೋದು, ಸಮನ್ ಮಾಡೋದು. ಕೋರ್ಟ್ನಿಂದ ಸಮನ್ಸ್ ಇಶ್ಯೂ ಆಗೈತಿ ಅಂತಾರಲ್ಲ, ಸಮನ್ಸ್ ಇಶ್ಯೂ ಅಂದ್ರೆ ಕೋರ್ಟಿಗೆ ಬರಿ ಪಾತೆ ಕರೆದಾರ ಅವರು. ಹಂಗೆ ಹೌದಾ? ಪಾರ್ಲಿಮೆಂಟ್ಗೆ ಸಂಸತ್ ಸದಸ್ಯರಿಗೆ ಸದನಗಳಿಗೆ ಸಮನ್ ಮಾಡ್ಯಾರೋ, ಪಾರ್ಲಿಮೆಂಟ್ನ ಸದನಗಳಿಗೆ ರಾಷ್ಟ್ರಪತಿಗಳು ಸಮನ್ ಮಾಡ್ಯಾರೋ ಅಂತಂದ್ರೆ ಇಬ್ರು ಬರ್ರಿ ಅಂತ ಅಂದಾರ ಅಂತ. ಎಲ್ಲಿ ಬರ್ಬೇಕು ಅವ್ರು? ಎಲ್ಲಿ ಬರ್ಬೇಕಾದ್ರೆ ಅಧಿವೇಶನವನ್ನು ನಡೆಸುವ ಜಾಗಕ್ಕೆ ಬರ್ಬೇಕು ಅಷ್ಟೇ. ನಥಿಂಗ್ ಬಟ್. ಅದ್ರ ಬೇರೆ ಮೀನಿಂಗ್ ಇಲ್ಲ. ರಾಷ್ಟ್ರಪತಿಗಳು ಯಾವ ಉದ್ದೇಶಕ್ಕಾಗಿ ಸಮನ್ಸ್ ಅನ್ನ ನಾವು ಇಶ್ಯೂ ಮಾಡಿವಿ 2 ಸದನಗಳಿಗೆ ಅಧಿವೇಶನವನ್ನ ಸೇರ್ರಿ ಅಂತ ಕರೆದಿವಿ ಅನ್ನೋದರ ವಿಚಾರವಾಗಿ ಭಾಷಣವನ್ನ ಮಾಡಬೇಕು, ಬೇರೆ ಏನೂ ಇಲ್ಲ. ಆಮೇಲೆ ಅಧಿವೇಶನ ಸೇರಿದ ನಂತರ ಇಲ್ಲದ ಹಳ್ಳಿ ಹರಟೆ ಹೊಡ್ಕೊತಕೊಂಡಂಗಿಲ್ಲ. ಕರ್ನಾಟಕದೊಳಗ ಸಿದ್ದರಾಮಯ್ಯ ಗೌರ್ಮೆಂಟ್ ಸರಿ ಇಲ್ಲ ಕರ್ನಾಟಕದೊಳಗ ಬಿಜೆಪಿ ಲೀಡರ್ಶಿಪ್ ಸರಿ ಇಲ್ಲ ಕರ್ನಾಟಕದೊಳಗೆ JDS ಅಸ್ತಿತ್ವದಲ್ಲಿಲ್ಲ, ಈ ರೀತಿ ಏನು ಮಾತಾಡ್ಕೊತಕೊಂಡಂಗಿಲ್ಲ. ಅವ್ರ ಏನ್ ಮಾಡ್ಬೇಕು? ನಾವು ನಿಮ್ಮನ್ನ ಎದಕ್ಕೆ ಕರೆದಿವಿ ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಯಾವುದ್ರ ಬಗ್ಗೆ? ಜ್ವಲಂತ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡುವ ಸಲುವಾಗಿ. ಯಾಕಂತಂದ್ರೆ ನಾವು ನಮ್ಮ ಪ್ರತಿನಿಧಿಗಳನ್ನ ಸಂಸತ್ತಿಗೆ ಕಳಿಸೋದೆ ನಮ್ಮ ಆಶೋತ್ತರಗಳಿಗೆ ಅಥವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ. ಹೌದಾ? ನಿಮ್ಮ ಸಮಸ್ಯೆಗಳು ಏನದಾವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡುವ ಸಲುವಾಗಿ ಸಮನ್ಸ್ ಅನ್ನ ಕರೆದಿರ್ತಾರೆ. ಎಲ್ಲಿ? ಸದಸ್ಯರಿಗೆ. ಅದನ್ನ ಸದನಗಳಿಗೆ ಅಧಿವೇಶನವನ್ನ ಸೇರ್ರಿ ಅಂತ ಹೇಳಿರ್ತಾರೆ. ಹೌದಾ? ಸರ್, ಯಾಕೆ ಸರ್ ಜನರಲ್ ಎಲೆಕ್ಷನ್ ಮುಗಿದ ನಂತರ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕು? ಮತ್ತೆ ಯಾಕೆ ಹೊಸ ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು ಸರ್? ಯಾಕ ಅಂತೇಳಿ ಕೇಳ್ಬೋದು ನೀವು. ಯಾಕ ಅಂತೇಳಿ ಕೇಳಿದ್ರೆ, ಪರ್ಪಸ್ ಆಫ್ ದಿ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತೇಳಿ ಕೇಳಿದ್ರೆ, ಒಂದನೇದ್ದು ನಾವೇನ್ ಮಾಡಿರ್ತೀವಿ ಅಂತಂದ್ರೆ, ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತಂದ್ರೆ ಬಿಜೆಪಿ ಅವರು ನಾವು ಏನೇನು ಕೆಲಸ ಮಾಡೋರಿದ್ದೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯನ್ನು ಹೊರಡಿಸಿರ್ತಾರೆ. ನಾ ಈ 5 ವರ್ಷಗಳಲ್ಲಿ ಈ ರೀತಿ ಕೆಲಸಗಳನ್ನ ಮಾಡುವನಿದ್ದೇನೆ. ಕಾಂಗ್ರೆಸ್ದವರನ್ನು ಓಟ್ ಹಾಕಬೇಕು ಅಂತಂದ್ರೆ ಕಾಂಗ್ರೆಸ್ದವರ ಪ್ರಣಾಳಿಕೆಯನ್ನು ನೋಡ್ತೀವಿ. ನಾವು 5 ರೀತಿ ಗ್ಯಾರಂಟಿಯನ್ನ ಕೊಟ್ಟಿವಿ. ಹೌದಾ? ಮತ್ತೆ ಇನ್ನೇನೋ ಕೆಲಸ ಮಾಡೋರಿದೀವಿ ಅನ್ನೋದನ್ನ ಅವ್ರು ಹೇಳಿರ್ತಾರೆ ಪ್ರಣಾಳಿಕೆ ಒಳಗೆ. ಅವಾಗ ನಮಗೆ ಯಾವ್ದು ಅನುಕೂಲ ಇರ್ತೈತೋ, ನಮ್ಮ ಸಮಸ್ಯೆಗಳಿಗೆ ಯಾವ ಪ್ರಣಾಳಿಕೆ ಹೊಂದುತ್ತಿರ್ತೈತೋ, ಅಂದ್ರೆ ಪರಿಹಾರವಾಗಿ ಹೊಂದುತ್ತಿರ್ತೈತೋ ಆ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ. ಓಟ್ ಹಾಕಿದ ನಂತರ ಆ ಪಕ್ಷ ಗೆದ್ದು ಬರ್ತೈತಿ. ಈಗ ಕೇಂದ್ರದೊಳಗ NDA ಸರ್ಕಾರ ಐತಿ, ಗೆದ್ದು ಬಂದ ನಂತರ ಅವರು ರೂಪರೇಷೆಗಳನ್ನ ಅಂದ್ರೆ ಅಧಿವೇಶನವನ್ನ ಸೇರಬೇಕು. ಅಧಿವೇಶನವನ್ನ ಸೇರಿದ ನಂತರ ರಾಷ್ಟ್ರಪತಿಗಳಿಗೆ ಹೇಳ್ತಾರೆ, ಸಾಹೇಬ್ರೆ, ನಾವು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡೋರಿದ್ದೀವಿ, ದೇಶದ ವ್ಯೂಸ್ಗಳು ಈ ರೀತಿ ಇದಾವೆ, ದೇಶಕ್ಕೆ ನಾವು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡೋರಿದ್ದೀವಿ ದೇಶದ ಜನತೆಗೆ, ಅದನ್ನ ಎಲ್ಲರಿಗೂ ಗೊತ್ತಾಗಬೇಕು, ಅದಕ್ಕೆ ನೀವು ಭಾಷಣ ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೆ 5 ವರ್ಷಗಳಿಗೊಮ್ಮೆ ಸಾಮಾನ್ಯ ಎಲೆಕ್ಷನ್ ನಡೆದು ಲೋಕಸಭೆ ಅಸ್ತಿತ್ವಕ್ಕೆ ಬಂದಾಗ ಆ ಲೋಕಸಭೆಯು ಯಾವ ರೀತಿ ಕಾರ್ಯಗಳನ್ನ ಮಾಡ್ತೈತಿ ಅನ್ನೋದರ ಬಗ್ಗೆ
ಎಲ್ಲರಿಗೂ ಗೊತ್ತಾಗುವ ಸಲುವಾಗಿ, ಎಲ್ಲರಿಗೂ ಗೊತ್ತಾಗುವುದಂದ್ರೆ ದೇಶಕ್ಕೆ ಗೊತ್ತಾಗುವ ಸಲುವಾಗಿ ರಾಷ್ಟ್ರಪತಿಗಳು ಸದನವನ್ನ ಅಧಿವೇಶನಕ್ಕೆ ಕರೀತಾರೆ. ಸದನಗಳನ್ನ ಅಧಿವೇಶನಕ್ಕೆ ಕರೆದು ಈ ರೀತಿ ಕಾರ್ಯಕ್ರಮಗಳನ್ನ ಈ ಸರ್ಕಾರ ಮಾಡುವುದಿದೆ ಅಂತೇಳಿ ಹೇಳಬೇಕು. ಅಂದ್ರೆ ಇಲ್ಲಿಗೆ ಗೊತ್ತಾಕೈತಿ ರಾಷ್ಟ್ರಪತಿಗಳ ಭಾಷಣವನ್ನ ಸರ್ಕಾರ ರೆಡಿ ಮಾಡಿರ್ತೈತಿ. ಅರ್ಥ ಆಯ್ತಾ? ರಾಷ್ಟ್ರಪತಿಗಳ ಭಾಷಣವನ್ನ ಸರ್ಕಾರ ರೆಡಿ ಮಾಡಿರ್ತೈತಿ. ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋರಿದ್ವಿ, ಅದಕ್ಕೆ ನೀವು ದೇಶವನ್ನು ಉದ್ದೇಶಿಸಿ ಸದನದಲ್ಲಿ ಮಾತಾಡ್ರಿ ಅಂತ ಹೇಳಿ. ಇದು ಸರ್ಕಾರದ ರೂಪುರೇಷೆಗಳನ್ನ ನಿರ್ಧರಿಸ್ತೈತಿ. ಯಾಕಂತಂದ್ರೆ ರಾಷ್ಟ್ರಪತಿಗಳ ಭಾಷಣದಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ವಿವರಣೆಗಳೇ ಇರ್ತವೆ ಹೊರತಾಗಿ ಬೇರೆ ಏನೂ ಇರೋದಿಲ್ಲ. ರಾಷ್ಟ್ರಪತಿಗಳು ನಾ ಭಾಷಣ ಮಾಡೋದಿನಿ, ನನಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ನಾನು ಅದರಲ್ಲಿ ಸೇರ್ಪಡಿಸ್ತೀನಿ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇಲ್ಲ. ಜನರ ಪ್ರತಿನಿಧಿಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರ ನಾನು ಜನರಿಗಾಗಿ ಯಾವ ರೀತಿ ಕಾರ್ಯಗಳನ್ನ ಮಾಡುವನಿದ್ದೀನಿ ಅನ್ನೋದರ ಸ್ಪಷ್ಟತೆಯನ್ನ ರಾಷ್ಟ್ರಪತಿಯ ಭಾಷಣದಲ್ಲಿ ಬರೆದಿರ್ತಾರೆ. ಹಂಗೆ ಬರೆದಿರ್ತಕ್ಕಂಥ ಭಾಷಣದ ಆಧಾರದ ಮೇಲೆನೆ ಕಾನೂನುಗಳು ರೂಪಿತವಾಗ್ತವೆ. ಅದು ನಮಗೆ ಗೊತ್ತಿರಬೇಕು. ಹೌದಾ? ಅದಕ್ಕಾಗಿ ರಾಷ್ಟ್ರಪತಿಗಳಿಂದ ಭಾಷಣವನ್ನ ಮಾಡಿಸ್ತಾರೆ ಯಾವಾಗ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಸರ್ಕಾರ, ಹೊಸದಾಗಿ ಅಸ್ತಿತ್ವಕ್ಕೆ ಲೋಕಸಭೆ ಬಂದಾಗ. ಇನ್ನು ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಯಾಕೆ ಮಾತಾಡ್ತಾರೋ ಅಂತಂದ್ರೆ ಅದು ಹಂಗೆ. ಈ ವರ್ಷದಲ್ಲಿ ಯಾವ ರೀತಿಯ ರೂಪುರೇಷೆಗಳನ್ನ ಗೌರ್ಮೆಂಟ್ ತಯಾರು ಮಾಡ್ಕೊಂಡೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ನಾವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡ್ಕೊಂಡಿದೀವಿ, ಯಾವ ರೀತಿ ಕಾರ್ಯಕ್ರಮಗಳನ್ನ ತಗೊಂಡಿದೀವಿ. ಅದೇ ಹೇಳ್ತೀವಲ್ಲ, ಬಿಜೆಪಿ ಗೌರ್ಮೆಂಟ್ ಬಂದಾಗ ಸ್ವಚ್ಛ ಭಾರತ್ ಅಭಿಯಾನ, ಜಲ್ ಜೀವನ್ ಮಿಷನ್, ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡೋರಿದೀವಿ ಅಂತ ರಾಷ್ಟ್ರಪತಿಯ ಭಾಷಣದಲ್ಲಿ ಬರೆದಿರ್ತಾರೆ. ಹೌದಾ? ಇವೆಲ್ಲ ಕಾರ್ಯಕ್ರಮಗಳನ್ನು ಇವ್ರು ಜಾರಿ ಮಾಡೋರದಾರ, ಇವ್ರು ಜಾರಿ ಮಾಡಕ ಕಾನೂನುಗಳನ್ನ ತಗೊಂಡ್ಬರ್ತಾರೆ. ಅಂದ್ರೆ ಮಸೂದೆಗಳನ್ನ ಪಾಸ್ ಮಾಡೋರದಾರ, ಅದರ ಸಂಬಂಧ ನಾವು ನಿಮ್ಮನ್ನ ಅಧಿವೇಶನಕ್ಕೆ ಕರೆದಿವಿ ಅಂತ ಹೇಳಿ ಅಡ್ರೆಸ್ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಅಂದ್ರೆ ಒಟ್ಟಾಗಿ ಒಳಾರ್ಥ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಗಳ ಭಾಷಣವನ್ನ ಸರ್ಕಾರ ನಿರ್ಧಾರ ಮಾಡಿರ್ತೈತಿ. ಆ ಭಾಷಣದಲ್ಲಿ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಬರೆದಿರ್ತಾರೆ. ಅಂದ್ರೆ ದೇಶವನ್ನ ಆ ವರ್ಷದಲ್ಲಿ ದೇಶದ ರೂಪುರೇಷೆಗಳನ್ನ ನಿರ್ಧರಿಸುವ ಭಾಷಣ ಅದಾಗಿರ್ತೈತಿ ಅಂತ ರಾಷ್ಟ್ರಪತಿಗಳ ಭಾಷಣ. ಹೌದಾ? ಇದು ಆರ್ಟಿಕಲ್ 87 ಉಪಬಂಧ 1ರಲ್ಲಿ. ಅಂದ್ರೆ ಇದೇನ್ ಕ್ಲಿಯರ್ ಮಾಡ್ತೈತಿ ಅಂತಂದ್ರೆ ಸರ್ಕಾರದ ಅಜೆಂಡಾವನ್ನ ಕ್ಲಿಯರ್ ಮಾಡ್ತೈತಿ. ನಾನು ಯಾವ ರೀತಿ ಕಾನೂನುಗಳನ್ನು ತಗೊಂಡ್ಬರದೀನಿ ಅನ್ನೋದನ್ನ ಹೇಳ್ತೈತಿ. ಇದು ರಾಷ್ಟ್ರಪತಿಗಳ ಭಾಷಣ ಇನ್ನೊಂದಕ್ಕೆ ಅಸ್ಥಿಭಾರ ಹಾಕ್ತೈತಿ. ಯಾವುದಕ್ಕೆ? ಚರ್ಚೆಗೆ, ಡಿಸ್ಕಷನ್ಗೆ ಅಸ್ಥಿಭಾರ ಹಾಕ್ತೈತಿ. ಇದನ್ನ ನಾವು ಏನಂತೆ ಕರಿತೀವಿ ಅಂತಂದ್ರೆ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ. ರಾಷ್ಟ್ರಪತಿಗಳ ಭಾಷಣದ ನಂತರ ಚರ್ಚೆಯನ್ನು ಶುರು ಮಾಡ್ತಾರಲ್ಲ, ಆ ಚರ್ಚೆಗೆ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರೀತಾರೆ. ಧನ್ಯವಾದಗಳ ಟರಾವು, ಮೋಷನ್ ಆಫ್ ಥ್ಯಾಂಕ್ಸ್. ಲೂಸ್ ಮೋಷನ್ ಅಲ್ಲ, ಮೋಷನ್ ಆಫ್ ಥ್ಯಾಂಕ್ಸ್. ಮೋಷನ್ ಆಫ್ ಥ್ಯಾಂಕ್ಸ್ ಇದೇ ಮಾಡ್ತೈತಿ ಅಂತಂದ್ರೆ ಧನ್ಯವಾದಗಳ ಟರಾವುಗಳು ಡಿಸ್ಕಷನ್ಗೆ ಅಸ್ಥಿಭಾರ ಆಗ್ತೈತಿ. ಏನ್ರಿ ರಾಷ್ಟ್ರಪತಿ ಭಾಷಣದ ಮೇಲೂ ಡಿಸ್ಕಷನ್ ಮಾಡ್ತಾರಂತೆ ಕೇಳ್ಬೋದು ನೀವು. 100% ಡಿಸ್ಕಷನ್ ಮಾಡ್ತಾರೆ. ಯಾಕಂತಂದ್ರೆ ಅದು ಸರ್ಕಾರದ ನೀತಿಗಳನ್ನು ಹೊಂದಿರತಕ್ಕಂಥ ಭಾಷಣ ಆಗಿರೋದ್ರಿಂದ ಸರ್ಕಾರದ ನೀತಿಗಳು ತಪ್ಪಾಗಿದ್ದರೆ ಟೀಕಿಸುವ ಅಧಿಕಾರ ಕೂಡ ಅಪೋಸಿಟ್ ಪಾರ್ಟಿಗೆ ಇರ್ತೈತಿ, ಅಪೋಸಿಟ್ ಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೆ ಇರ್ತೈತಿ. ಟೀಕೆ ಮಾಡ್ಬೇಕಲ್ಲ, ಈ ರೀತಿ ಕಾನೂನು ತಗೊಂಡ್ರೆ ಜನರಿಗೆ ಸಮಸ್ಯೆ ಆಗ್ತೈತಿ, ಅದಕ್ಕೆ ಇಂಥ ಕಾನೂನುಗಳನ್ನ ಬಿಡ್ರಿ, ಇಂಥ ಕಾನೂನುಗಳನ್ನ ತಗೊಂಬರ್ರಿ ಅಂತೇಳಿ. ಅದೆಲ್ಲ ಮಸೂದೆ ಮಂಡನೆ ಮಾಡುವೊಳಗೂ ಆ ಮಸೂದೆ ಪರ ಮತ್ತು ವಿರೋಧಗಳು ಚರ್ಚೆ ಆಗೇ ಆಗ್ತವೆ, ಆ ಮಾತು ಬೇರೆ. ಆದ್ರೆ ರಾಷ್ಟ್ರಪತಿಯ ಭಾಷಣಕ್ಕೆ ಮೋಷನ್ ಆಫ್ ಥ್ಯಾಂಕ್ಸ್ ಅನ್ನ ಹೇಳ್ಬೇಕಾದಾಗ ಈ ರೀತಿಯ ಕಾರ್ಯಕ್ರಮಗಳು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಅನುಕೂಲಗಳದಾವೆ, ಈ ರೀತಿಯ ಕಾರ್ಯಕ್ರಮಗಳು ಅನುಕೂಲ ಇಲ್ಲ, ಇವನ್ ಕೈ ಬಿಡ್ರಿ ಅಂತ ಡಿಸ್ಕಷನ್ ನಡೆಸ್ತಾರೆ. ಅಂದ್ರೆ ರಾಷ್ಟ್ರಪತಿಯ ಭಾಷಣದ ನಂತರ ಚರ್ಚೆ ಆರಂಭ ಆಗ್ತೈತಿ. ಪ್ರತಿ ವರ್ಷದ ಚರ್ಚೆ ಗೊತ್ತಿರಬೇಕು. ಹೌದಾ? ಅಂದ್ರೆ ಇದು ಚರ್ಚೆಗೆ ಅಸ್ಥಿಭಾರ ಹಾಕ್ತೈತಿ. ಒಂದು ಸರ್ಕಾರದ ಅಜೆಂಡಾವನ್ನ ಕ್ಲಿಯರ್ ಮಾಡ್ತೈತಿ, ಸ್ಪಷ್ಟಪಡಿಸ್ತೈತಿ. ಇನ್ನೊಂದು ಚರ್ಚೆಗೆ ಅಸ್ಥಿಭಾರ ಹಾಕ್ತೈತಿ. ಅಸ್ಥಿಭಾರ ಅಂದ್ರೆ ಸ್ಟಾರ್ಟ್ ಮಾಡೋದು. ಹೌದಾ? ಇನ್ನ ಈ ರಾಷ್ಟ್ರಪತಿಯ ಭಾಷಣದ ಇನ್ನೊಂದು ಪರ್ಪಸ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಸಿಂಬಾಲಿಕಲ್ ಯೂನಿಟಿ. ಇಟ್ ಶೋಸ್ ದಿ ಸಿಂಬಾಲಿಕಲ್ ಯೂನಿಟಿ ಆಫ್ ದಿ ನೇಷನ್. ಇದು ಸಾಂಕೇತಿಕ ಏನು ಒಗ್ಗಟ್ಟಿನ ಸಂಕೇತ. ಇದು ಯಾವುದರ ಸಂಕೇತ? ಒಗ್ಗಟ್ಟಿನ ಸಂಕೇತ. ಇಟ್ ಈಸ್ ಅನ್ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಯೂನಿಟಿ. ಒಗ್ಗಟ್ಟಿನ ಸಂಕೇತ ಅಂದ್ರೆ ನಾವೆಲ್ಲರೂ ಒಂದೇ ಇದೀವಿ. ಅಪೋಸಿಟ್ ಪಾರ್ಟಿ ಅವ್ರು ಒಂದ್ ಹೇಳೋದು, ನಾವೊಂದು ಹೇಳೋದು ಇಲ್ಲ. ಡಿಸ್ಕಷನ್ ಮಾಡುವಾಗ ಅದು ಸಪರೇಟ್. ದೇಶದ ರೂಪುರೇಷೆಗಳನ್ನ ರೂಪಿಸುವಾಗ ರಾಷ್ಟ್ರಪತಿಗಳು ಭಾಷಣ ಮಾಡಕತ್ತಾರು ಅಂತಂದ್ರೆ ಅರ್ಥ ನಾವು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎರಡೂ ಒಬ್ಬರೇ ಡಿಸ್ಕಷನ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ರೂಪುರೇಷೆಗಳನ್ನ ನಿರ್ಧಾರ ಮಾಡಿವಿ ಅಂತೇಳಿ ಇಡೀ ಜಗತ್ತಿಗೆ ತೋರಿಸುವ ಸಲುವಾಗಿ ಇದು ಒಗ್ಗಟ್ಟಿನ ಸಂಕೇತ. ಇಟ್ ಇಸ್ ಅನ್ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಯೂನಿಟಿ. ರಾಷ್ಟ್ರಪತಿಯವರ ಭಾಷಣ ಅಂದ್ರೆ ಪ್ರತಿಯೊಂದು ಭಾಷಣಕ್ಕೂ ಅದೇ ಹೇಳ್ತೀವಲ್ಲ ನಾವು, ಹಳ್ಳಿ ಕಟ್ಟಿ ಮೇಲೆ ಕೂತು 1000 ಮಾತಾಡೋ ಉಪಯೋಗ ಇಲ್ಲ. ರಾಷ್ಟ್ರಪತಿಯ ಒಂದು ಮಾತು ಮಾತಾಡಿದ್ರು ಅಥವಾ ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದನ್ನ ಇಡೀ ಜಗತ್ತೇ ಅಬ್ಸರ್ವೇಷನ್ ಮಾಡ್ತಿರ್ತೈತಿ. ದ್ಯಾಟ್ ಮಚ್ ಆಫ್ ವ್ಯಾಲ್ಯೂ ಅದಕ್ಕಿರ್ತೈತಿ. ಆ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಮೌಲ್ಯ ಇರ್ತೈತಿ.
ರಾಷ್ಟ್ರಪತಿಯವರ ಒಂದೊಂದು ಮಾತಿಗೂ, ಹೌದಾ? ಅದು ಒಗ್ಗಟ್ಟಿನ ಸಂಕೇತ. ಅದರ ಸಲುವಾಗಿನೇ ರಾಷ್ಟ್ರಪತಿ ಕಡೆಯಿಂದನೇ ಮಾಡಿಸ್ತಾರೆ ಅದನ್ನ. ಆಮೇಲೆ ರಾಷ್ಟ್ರಪತಿ ಅವರು ದೇಶದ ಮುಖ್ಯಸ್ಥರು, ಅದಕ್ಕೆ ಮೊದಲ ಭಾಷಣ ಅವರೇ ಮಾಡ್ತಾರೆ. ಅವ್ರ ಜೊತೆಗೆ ಸಂವಿಧಾನದ ಮುಖ್ಯಸ್ಥರು, ದೇಶದ ಮುಖ್ಯಸ್ಥರು ಹೌದು, ಸಂವಿಧಾನದ ಮುಖ್ಯಸ್ಥರು ಹೌದು, ಜೊತೆಗೆ ಕಾರ್ಯಾಂಗದ ಮುಖ್ಯಸ್ಥರು ಹೌದು. ಕಾರ್ಯಾಂಗದವ್ರು ಏನೇನು ಕಾರ್ಯ ಮಾಡಕತ್ತಾರೋ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಾಗಬೇಕಲ್ಲ. ಅದಕ್ಕೆ ಕಾರ್ಯಾಂಗದ ಮುಖ್ಯಸ್ಥ ನಾನು ಈ ರೀತಿಯ ಕೆಲಸಗಳನ್ನ ನನ್ನ ಸಹಾಯಕರಿಂದ ಮಾಡ್ಸಕತ್ತೀನಿ ಅಂತೇಳಿ ಹೇಳ್ತಾರೆ ಥ್ರೂ ದಿಸ್ ಅಡ್ರೆಸ್. ಈ ರೀತಿಯ ಭಾಷಣದ ಮೂಲಕ ಇಡೀ ಭಾರತಕ್ಕೆ ಹೇಳ್ತಾರೆ, ನೋಡಪ್ಪ ಈ ಕಾರ್ಯಾಂಗದ ಕೆಲಸ ಇಷ್ಟೈತಿ, ನಾ ಈ ಕಾರ್ಯಾಂಗದ ಮುಖ್ಯಸ್ಥನಾಗಿ ಈ ಕಾರ್ಯಾಂಗದಲ್ಲಿ ಈ ರೀತಿ ಕೆಲಸಗಳನ್ನ ಮಾಡಿಸುವವನಿದ್ದೇನೆ. ದಿಸ್ ಇಸ್ ದಿ ಪರ್ಪಸ್ ಆಫ್ ದಿ ಸ್ಪೀಚ್ ಆಫ್ ದಿ ಪ್ರೆಸಿಡೆಂಟ್ ಇನ್ ಅಸೆಂಬ್ಲಿ ಆರ್ ಪಾರ್ಲಿಮೆಂಟ್. ನೆನಪಲ್ಲಿರ್ಬೇಕು, ಹೌದಾ? ಒಂದು ಸರ್ಕಾರದ ಅಜೆಂಡಾವನ್ನ ತಿಳಿಸತೈತಿ, ಎರಡನೇದ್ದು ಚರ್ಚೆಗೆ ಅಸ್ಥಿಭಾರವನ್ನ ಹಾಕ್ತೈತಿ, ಮೂರನೇದ್ದು ಒಗ್ಗಟ್ಟಿನ ಸಂಕೇತ, ಇನ್ನೊಂದೈತಿ ಅದೇನ ಅಂತೇಳಿ ನೋಡೋಣ. ಇದು ಇನ್ನೊಂದನ್ನ ತೋರಿಸ್ತೈತಿ, ಏನು ಅಂತಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಹೆಂಗೆ ಇಂಟ್ರಾಕ್ಟ್ ಮಾಡ್ತಾವ ಅನ್ನೋದು. ಕಾರ್ಯಾಂಗ ಅಂದ್ರೆ ಸರ್ಕಾರ, ಕಾರ್ಯಾಂಗ ಮತ್ತು ಶಾಸಕಾಂಗ ಅಂದ್ರೆ ಸದನಗಳು. ಅಂದ್ರೆ ಶಾಸನ ಮಾಡುವ ಅಧಿಕಾರ ಯಾರಿಗಿರುತ್ತೆ, ಅವು ಶಾಸಕಾಂಗಗಳು. ಇವುಗಳು ಹೆಂಗ ಇಂಟ್ರಾಕ್ಟ್ ಮಾಡ್ತಾವು, ಸಂವಹನೆಯನ್ನು ಮಾಡ್ತಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೈತಿ. ಕಾರ್ಯಾಂಗ ಏನ್ ಮಾಡ್ತೈತಿ, ನಾನು ಏನು ಬಡತನವನ್ನ ನಿರ್ಮೂಲನೆ ಮಾಡಲು ಇಂಥದ್ದೊಂದು ಕಾರ್ಯಕ್ರಮವನ್ನು ತಗೊಂಡ್ಬರಾವಿದ್ದೀನಿ. ಯಾವುದು? ಪ್ರತಿ ತಿಂಗಳು 6,000 ರೂಪಾಯಿ ಪ್ರತಿ ಮನೆಯ ಒಡೆಯರಿಗೆ ಕೊಡೋರಿದ್ದೀವಿ ಅಂತೇಳಿ ಒಂದೇನೋ ಕಾರ್ಯಕ್ರಮ ತಗೊಂಡ್ಬರೋರಿದ್ದೀವಿ ಅಂತ ಹೇಳಿ ಕಾರ್ಯಾಂಗದವ್ರು ಹೇಳ್ತಾರೆ. ಅದಕ್ಕೆ ಶಾಸಕಾಂಗದವ್ರು ಏನ್ ಮಾಡ್ಬೇಕು, ಇಲ್ಲ ತಗೊಂಬರಿ, ಇದು ಒಳ್ಳೆ ಕಾರ್ಯಕ್ರಮ ಆ ತರ ಹೇಳ್ಬೇಕು, ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಟ್ಟಾದ ನಂತರ ಕಾರ್ಯಾಂಗ ಅದನ್ನ ಜಾರಿಗೆ ಮಾಡ್ತೈತಿ, ಇಲ್ಲಾರು ಮಾಡಕ್ ಬರೋದಿಲ್ಲ. ಇಲ್ಲ ಶಾಸಕಾಂಗದವ್ರು ಈ 6,000 ರೂಪಾಯಿ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿ, ಟ್ಯಾಕ್ಸ್ ಎಲ್ಲಿದೆ ಕಲೆಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಕರೆಕ್ಟ್ ಆಗಿ ನಮಗೆ ಮಾಹಿತಿ ಕೊಡ್ರಿ ಅಂತ ಕೇಳಿ ಮಾಹಿತಿ ಕೊಟ್ಟಾದ ನಂತರ ನಾವು ಈ ಬಿಲ್ ಪಾಸ್ ಮಾಡಕ್ಕೆ ಓಟ್ ಹಾಕ್ತೀವಿ, ಇಲ್ಲ ಓಟ್ ಹಾಕೋದಿಲ್ಲ ಅಂತಂದ್ರೆ ಅವಾಗ ಚರ್ಚೆ ನಡೀತೈತಿ. ಈ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ನಾವು ಕಲೆಕ್ಟ್ ಮಾಡೋರಿದೀವಿ, ಈ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಮೂಲಗಳಿಂದ ನಾವು ಹಣವನ್ನು ಕ್ರೋಢೀಕರಣ ಮಾಡಿ ಪ್ರತಿ ತಿಂಗಳು 6,000 ರೂಪಾಯಿನ ಕೊಡೋರಿದೀವಿ ಅಂತೇಳಿ ಹೇಳಿದಾಗ ಕಾರ್ಯಾಂಗ ಹೇಳಿದಾಗ ಶಾಸಕಾಂಗ ಏನ್ ಮಾಡ್ತೈತಿ, ಅದಕ್ಕೆ ತನಗೆ ಕರೆಕ್ಟ್ ಅನಿಸಿತ್ತು ಅಂತಂದ್ರೆ ಓಟ್ ಮಾಡ್ತಾರೆ. ಇಲ್ಲ ನೀವು ಪ್ರತಿ ತಿಂಗಳು 6,000 ರೂಪಾಯಿ ಕೊಟ್ಟರಿ ಅಂದ್ರೆ ಅಭಿವೃದ್ಧಿಗೆ ಏನು ಖರ್ಚು ಮಾಡೋರಿದ್ದೀರಿ, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ರಿ, ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಮಾತನಾಡಿ ಚರ್ಚೆ ಮಾಡಿದ ನಂತರ ಕಾರ್ಯಾಂಗ ಇದ್ದದ್ದು ಶಾಸಕಾಂಗ ಇದ್ದದ್ದು ಒಪ್ಪಿಗೆ ಕೊಡ್ತೈತಿ. ಆವಾಗ ಕಾರ್ಯಾಂಗ ಅದನ್ನ ಜಾರಿಗೆ ಮಾಡ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಇಂಟ್ರಾಕ್ಷನ್ ತೋರಿಸೋದು ಯಾವುದಪ್ಪ ಅಂತಂದ್ರೆ ರಾಷ್ಟ್ರಪತಿಯವರ ಭಾಷಣ. ಯಾಕಂತಂದ್ರೆ ನೀತಿ ನಿಯಮಗಳು ರೂಪುರೇಷೆಗಳು ಅಲ್ಲೇ ತಯಾರಾಗಿರ್ತವೆ. ಅಂದಾಗ ಶಾಸಕಾಂಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಅಂದ್ರೆ ಹೌ ಟು ಇಂಟ್ರಾಕ್ಟ್ ಬೈ ದಿ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಇನ್ ಅ ಪಾರ್ಲಿಮೆಂಟ್ ಅಂತೇಳಿ ತೋರಿಸೋದು ಯಾವುದಪ್ಪ ಅಂತಂದ್ರೆ ಪ್ರೆಸಿಡೆನ್ಸಿಯಲ್ ಅಡ್ರೆಸ್, ರಾಷ್ಟ್ರಪತಿಗಳ ಭಾಷಣ. ಕಾರ್ಯಾಂಗ ಮತ್ತು ಶಾಸಕಾಂಗಗಳ ನಡುವೆ ಮಾತುಕತೆ ಹೆಂಗಾಕೈತಿ ಅನ್ನೋದನ್ನ ತೋರಿಸೋದು ಯಾವುದಪ್ಪ ಅಂತಂದ್ರೆ ರಾಷ್ಟ್ರಪತಿಗಳ ಭಾಷಣ. ಈ 4 ಕಾರಣಗಳಿಂದ ರಾಷ್ಟ್ರಪತಿಗಳ ಭಾಷಣ ಬಾರಿ ಇಂಪಾರ್ಟೆಂಟ್ ಅನ್ಸ್ಕೋತೀವಿ, ಹೌದಾ? ಪರ್ಪಸ್ ಆಫ್ ದಿ ಪ್ರೆಸಿಡೆನ್ಸಿಯಲ್ ಅಡ್ರೆಸ್ ಅಂತ ಹೇಳಿ ಕೇಳಿದಾಗ ಹಿ ಇಸ್ ದಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಯೂನಿಟಿ ಅಂಡ್ ಇಂಟ್ರಾಕ್ಷನ್, ಹೌ ದ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಟೇಕ್ ಅ ಇಂಟ್ರಾಕ್ಷನ್ ಅನ್ನೋದ್ರ ಬಗ್ಗೆನೂ ಹೇಳ್ತೈತಿ. ಆಮೇಲೆ ಇಟ್ ರಿಪ್ರೆಸೆಂಟ್ಸ್ ದಿ ಅಜೆಂಡಾ ಆಫ್ ದಿ ಗವರ್ಮೆಂಟ್ ಅಜೆಂಡಾ ಏನೈತೆ ಹೇಳ್ತೈತಿ. ಆಮೇಲೆ ಇಟ್ ಇನಿಷಿಯೇಟ್ ದಿ ಡಿಸ್ಕಷನ್ ಇನ್ ದಿ ಹೌಸಸ್ ಅಂತ ಹೇಳಿ ಸದನಗಳಲ್ಲಿ ಚರ್ಚೆಗೆ ಅಸ್ಥಿಭಾರ ಆಗ್ತೈತಿ. ಈ ರೀತಿಯಾಗಿರ್ತಕ್ಕಂಥ 4 ಮಹತ್ವಗಳು ರಾಷ್ಟ್ರಪತಿಯ ಭಾಷಣಕ್ಕಿವೆ, ಅದು ನಮಗೆ ಗೊತ್ತಿರಬೇಕು. ಆಮೇಲೆ ಆರ್ಟಿಕಲ್ 87 ಉಪಬಂಧ 2 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಪ್ರಾವಿಷನ್ ಶಾಲ್ ಬಿ ಮೇಡ್ ಬೈ ರೂಲ್ಸ್ ರೆಗ್ಯುಲೇಟಿಂಗ್ ದಿ ಪ್ರೊಸೀಜರ್ ಆಫ್ ದಿ ಐದರ್ ಹೌಸ್ ಆಫ್ ಫಾರ್ ದಿ ಅಲಾಟ್ಮೆಂಟ್ ಆಫ್ ದಿ ಟೈಮ್ ಫಾರ್ ಡಿಸ್ಕಷನ್ ಆಫ್ ದಿ ಮ್ಯಾಟರ್ಸ್ ರೆಫರ್ಡ್ ಇನ್ ಸಚ್ ಅಡ್ರೆಸ್. ಇದು ಏನು, 2 ಸದನಗಳ ರೂಲ್ಸ್ ರೆಗ್ಯುಲೇಷನ್ಗಳ ಬಗ್ಗೆ ಮಾತಾಡ್ಬೇಕು, ನಿಯಮಗಳ ಬಗ್ಗೆ ಮಾತಾಡ್ಬೇಕು. ನೀವು ಏನ್ ಮಾಡಬೇಕು ಅಂದ್ರೆ ರಾಷ್ಟ್ರಪತಿಯವರ ಭಾಷಣವನ್ನು ಮಾಡಿದ್ರು. ರಾಷ್ಟ್ರಪತಿಯವರು ಭಾಷಣ ಮಾಡಿದ ನಂತರ ರಾಷ್ಟ್ರಪತಿಯ ಭಾಷಣದ ಮೇಲೆ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಹೇಳಿ ನಡೀತಿತ್ತು, ಡಿಸ್ಕಷನ್ ನಡೀತಿತ್ತು. ಏನು, ಧನ್ಯವಾದಗಳ ಟರಾವುಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ನೀವು ನಿಮ್ಮ ನೀತಿ ಮತ್ತು ನಿಯಮಗಳಂತೆ ಆಯಾ ಸದನಗಳನ್ನ ಹೆಂಗೆ ನಡೆಸಬೇಕು ಅಂತೇಳಿ ರೂಪರೇಷೆಗಳು ಇರ್ತವೆ, ನೀತಿ ನಿಯಮಗಳು ಇರ್ತವೆ, ಅದರಂತೆ ಸದನವನ್ನ ನಡೆಸಬೇಕು. ಹಂಗೆ ನಿಮ್ಮ ಸದನಗಳ ರೂಪರೇಷೆಗಳಂತೆ ಅಥವಾ ನೀತಿ ನಿಯಮಗಳಂತೆ ನೀವು ಅದಕ್ಕೆ ಸಮಯವನ್ನ ನಿಗದಿಪಡಿಸಿ, ಯಾವುದಕ್ಕೆ, ರಾಷ್ಟ್ರಪತಿಯ ಭಾಷಣದ ಮೇಲಿನ ಚರ್ಚೆಗೆ ಸಮಯವನ್ನ ನಿಗದಿಪಡಿಸಿ ಅದರ ಮೇಲೆ ಡಿಸ್ಕಷನ್ ಮಾಡ್ರಿ ಅಂತ ಹೇಳಿ ಹೇಳ್ತೈತಿ. ಯಾವುದು? ಆರ್ಟಿಕಲ್ 87 ಉಪಬಂಧ 2. ರಾಷ್ಟ್ರಪತಿಯವರು ಬರೀ ಭಾಷಣ ಮಾಡಿ ಹೋದ್ರೆ ಮುಗಿದು ಹೋಯ್ತು ಅಂತೇಳಿ ಅಲ್ಲ. ರಾಷ್ಟ್ರಪತಿಯವರ ಭಾಷಣದ ಮೇಲೆ ಚರ್ಚೆ ನಡೀತೈತಿ, ಅದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ, ಧನ್ಯವಾದದ ಟರಾವು ಅಂತೇಳಿ ಕರಿತೀವಿ. ಆ ಟರಾವನ್ನ ನೀವು ಡಿಸ್ಕಷನ್ ಮಾಡುವಾಗ ಲೋಕಸಭೆಯು ನೀನು ಅನುಸರಿಸತಕ್ಕಂಥ ನೀತಿ ನಿಯಮಗಳಂತೆ ಸಮಯವನ್ನ ಮೀಸಲಿಟ್ಟು ಡಿಸ್ಕಷನ್ ಮಾಡ್ರಿ. ರಾಜ್ಯಸಭೆಯು ನೀನು ನಿರ್ಧರಿಸಿದಂತೆ ಸಮಯವನ್ನ ನಿಗದಿಪಡಿಸಿ ಡಿಸ್ಕಷನ್ ಮಾಡ್ರಿ. ಯಾಕಂತಂದ್ರೆ ನಾನು ಮಾತನಾಡಿದ್ದು 2 ಸದನಗಳನ್ನು ಉದ್ದೇಶಿಸಿ, ಹಾಗಾಗಿ 2 ಸದನಗಳು ಒಟ್ಟಿಗೆ ಕೂತು ಚರ್ಚೆ ಮಾಡಬೇಕು ಅಂತ ಏನಿಲ್ಲ. ದಿಸ್ ಇಸ್ ನಾಟ್ ಎನ್ ಜಾಯಿಂಟ್ ಸೆಷನ್. ಒಟ್ಟಿಗೆ ಕೂಡಿ
ಏನು ಜಂಟಿ ಸದನದಂತೆ ಡಿಸ್ಕಷನ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಸದನದಲ್ಲಿ ನಿಮ್ಮ ನೀತಿ ನಿಯಮಗಳಿಗೆ ಒಳಪಟ್ಟು ಸಮಯವನ್ನ ನಿಗದಿಪಡಿಸಿ ಡಿಸ್ಕಷನ್ ಮಾಡ್ರಿ. ಇದು ಆರ್ಟಿಕಲ್ 87 ಉಪಬಂಧ 2. ಇದಿಷ್ಟು ಮಾಹಿತಿ ಆರ್ಟಿಕಲ್ 87ರ ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗೈತೆ ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 88ರ ಬಗ್ಗೆ ಮಾತನಾಡೋಣ, ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋಣ. ಇಲ್ಲಿ ಹಿಡಿದ ಆಫೀಸರ್ಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಒಂದು ಸ್ಟಾರ್ಟ್ ಆಗ್ತೈತಿ, ಅದೇನ ಅಂತೇಳಿ ನೋಡೋಣ. ಯಾವುದು ಆರ್ಟಿಕಲ್ 88ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆರ್ಟಿಕಲ್ 87ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.